ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಕ್ಕೂಸ್ ಫ್ಯಾಷನ್ ಹಬ್. ಏನಪ್ಪ ಇವತ್ತಿನ ಸ್ಪೆಷಲ್ ಕಾಂಟೆಂಟ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಝೀರೋ ಇಂದ ಹೀರೋ ಆಗೋದು ಹೆಂಗಪ್ಪ ಅಂತ ಇವತ್ತಿನ ಕಾಂಟೆಂಟ್. ಏನಪ್ಪ ಝೀರೋ ಇಂದ ಹೀರೋ ಅಂತೀರಾ? ಎಷ್ಟೋ ಸಲ ನಾವು ಅಬ್ಸರ್ವ್ ಮಾಡಿರ್ತೀವಿ, ನಮ್ಮ ಫ್ರೆಂಡು ನಾವು ಒಂದೇ ಥರ ಬಟ್ಟೆ ಹಾಕಿರ್ತೀವಿ, ಆದರೆ ಅವ್ರು ನಮ್ಗಿನ್ನ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಹೆಂಗಪ್ಪ ಅನ್ನೋದನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಹೆಂಗಪ್ಪ ಮೊದಲನೇದಾಗಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ಯಾವಾಗ್ಲೂ ಫಿಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಿಟ್ಟಿಂಗು ನಾವು ತುಂಬಾನೇ ಪ್ರಾಮುಖ್ಯತೆ ಕೊಟ್ಟು ನೋಡ್ಬೇಕಾಗತ್ತೆ. ಟೈಲರ್ಡ್ ಮೇಡ್ ಅಂತ ಅಂತಾರೆ. ಏನಪ್ಪಾ ಟೈಲರ್ಡ್ ಮೇಡ್ ಅಂತಂದ್ರೆ ನಮಗೋಸ್ಕರ ಅದನ್ನ ಮಾಡಿರ್ತಾರೆ. ಅದು ದಟ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಟೈಲರ್ ಮೇಡ್ ಅಂತ. ಹಂಗಂದ್ರೆ ನಾವು ಬಟ್ಟೆ ತಗೊಬೇಕಾದ್ರೆ ಟೈಲರ್ ಹತ್ರ ನಾವು ಹೊಲಿಸ್ಕೊಬೇಕಾ? ಇಲ್ಲ, ರೆಡಿಮೇಡು ತಗೊಬೋದು. ಅದೇ ರೆಡಿಮೇಡ್ ತಗೊಂಡಾಗ ಫಿಟ್ಟಿಂಗ್ ನಮ್ಗೆ ಲೂಸ್ ಇತ್ತು ಅಂತ ಹೇಳಿದಾಗ ನಾವು ಅದನ್ನ ಟೈಲರ್ ಹತ್ರ ತಗೊಂಡೋಗಿ ಆಲ್ಟರ್ ಮಾಡಿಸ್ಕೊಂಡು ಆಮೇಲೆ ಹಾಕೊಬೇಕಾಗತ್ತೆ. ಅವಾಗ ನಮಗೆ ತುಂಬಾ ಫಿಟ್ಟಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಮುಂದಿಂದೇನಪ್ಪ ಅಂತ ಹೇಳಿದ್ರೆ, ಯಾರ್ಯಾರು ನಮ್ಮ ಚಾನಲ್ಗೆ ಮೊದಲನೇ ಸತಿ ಬರ್ತಾ ಇದ್ದೀರೋ, ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ನಾವು ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಇನ್ಶರ್ಟ್ ಮಾಡ್ಕೊಂತೀವಲ್ಲ ಅದನ್ನು ಸಹ ನಾವು ತುಂಬಾ ಗಮನ ಕೊಡಬೇಕಾಗತ್ತೆ. ಇನ್ಸರ್ಟ್ ಮಾಡ್ಕೊಂಡಾಗ ಯಾವುದೇ ತರ ಸೈಡಲ್ಲಿ ನಾವು ಜಾಸ್ತಿ ಬಿಟ್ಕೊಳ್ಳೋದು, ಈ ಕಡೆ ಲೆಫ್ಟ್ ಅಲ್ಲಿ ಜಾಸ್ತಿ ಬಿಟ್ಕೊಳ್ಳೋದು, ಅಥವಾ ಮುಂದೆಗಡೆ ಟಕ್ ಮಾಡಿ ಹಿಂದೆಗಡೆ ಮಾಡದೇ ಇರೋದು, ಆ ಥರ ಎಲ್ಲ ನಾವು ಮಾಡಬಾರದು. ಆ ಥರ ಮಾಡಿದಾಗ ತುಂಬಾ ಆಡ್ ಆಗಿ ಅನ್ಸುತ್ತೆ. ಮುಂದಿನದು ಇನ್ಸರ್ಟ್ ಮಾಡ್ಕೊಂಡಾಗ ನಾವು ಈ ಪ್ಲಾಕೆಟ್ ಅಂತ ಕರಿತೀವಿ. ಶರ್ಟ್ ಪ್ಲಾಕೆಟ್ ಮತ್ತೆ ಪ್ಯಾಂಟ್ ಪ್ಲಾಕೆಟ್ ಇದೆರಡು ನಮಗೆ ಒಂದೇ ಲೈನ್ ಅಲ್ಲಿ ಇರಬೇಕು. ಇದು ಲೆಫ್ಟ್ ಅಲ್ಲಿ ಇದು ರೈಟ್ ಅಲ್ಲಿ ಇದ್ರೆ ಅವಾಗ ಸಹ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಇದೆರಡು ಒಂದೇ ಲೈನ್ ಅಲ್ಲಿ ಇದ್ದಾಗ ನಮಗೆ ಲುಕ್ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಕಾಲರ್. ಕಾಲರ್ ಯಾವುದೇ ಕಾರಣಕ್ಕೂ ಈ ತರ ಮಲ್ಕೊಂಡಿರಬಾರ್ದು. ಕಾಲರ್ನ ತುಂಬಾ ಚೆನ್ನಾಗಿ ನಾವು ಐರನಿಂಗ್ ಮಾಡ್ಕೊಬೇಕಾಗುತ್ತೆ. ಕಾಲರ್ ಯಾವಾಗಲೂ ಈ ತರ ನಿಂತ್ಕೊಂಡೇ ಇರಬೇಕು. ಅದಕ್ಕೆ ನಾವು ಏನ್ ಮಾಡಬೇಕು ಅಂತಂದ್ರೆ, ಒಂದಲ್ಲ ಎರಡು ಸಲ ನಾವು ಐರನಿಂಗ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಕಾಲರ್ ನೀಟಾಗಿ ಈ ತರ ನಿಂತ್ಕೊಂಡಿರುತ್ತೆ. ಅವಾಗ ತುಂಬಾ ಚೆನ್ನಾಗಿ ಸಹ ನಾವು ಕಾಣಿಸ್ತೀವಿ. ಇದು ನಾರ್ಮಲ್ ಶರ್ಟ್ ಅಲ್ಲ, ನಾವು ಪೋಲೋ ಟಿ ಶರ್ಟ್ ಹಾಕಿದಾಗ ಸಹ ನಾವು ಇದನ್ನ ಗಮನ ಕೊಟ್ರೆ ಕಲರ್ ನಿಂತ್ಕೊಂಡಿದ್ದಾಗ ತುಂಬಾ ಚೆನ್ನಾಗಿ ನಮ್ಗೆ ಕಾಣಿಸುತ್ತೆ. ಮುಂದಿಂದು ಏನಪ್ಪಾ ಅಂತ ಅಂದ್ರೆ, ನಾವು ತುಂಬಾ ಚೆನ್ನಾಗಿ ಕಾಣಿಸೋಣ ಅಂತ ಏನ್ ಮಾಡ್ತೀವಿ, ಸ್ವಲ್ಪ ಸ್ಲೀವ್ಸ್ ನ ರೋಲ್ ಮಾಡ್ತೀವಿ. ಸ್ಲೀವ್ಸ್ ನ ರೋಲ್ ಮಾಡಿದಾಗ ಕೆಲವರು ಏನ್ ಮಾಡ್ತಾರೆ, ಈ ತರ ಹೆಂಗೋ ರೋಲ್ ಮಾಡ್ತಾರೆ. ಇನ್ ಕೆಲವರು ಒಂದ್ಸಲಿ ಎರಡು ಸಲ ಈ ತರ ರೋಲ್ ಮಾಡಿ ಹಿಂಗೆ ಹಿಂಗೆ ಹೇಳ್ಕೊಂಡ್ಬಿಡ್ತಾರೆ. ನೋಡಿ ಹೆಂಗ್ ಆಡ ಕಾಣಿಸ್ತಾ ಇದೆ. ಎರಡೂ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವ ತರನಪ್ಪ ನಾವು ಮಾಡಬೇಕು ಅಂತ ಅಂದ್ರೆ, ಈ ಸ್ಲೀವ್ಸ್ ಅನ್ನೋದೇನಿರುತ್ತೆ ಸ್ವಲ್ಪ ಹತ್ರ ಬಂದು ತೋರಿಸ್ತೀನಿ. ಒಂದು ಚೂರು ನಾವು ಅರ್ಧ ಕೆಳ್ಕೊಂಡಾದ್ಮೇಲೆ ಏನಪ್ಪಾ ಮಾಡಬೇಕು ಅಂದ್ರೆ, ಅರ್ಧದಿಂದ ಇದನ್ನ ತಗೊಂಡು ಹಿಂಗೆ ಒಳಗಡೆ ನಾವು ಇದನ್ನ ಟಕ್ ಇನ್ ಮಾಡ್ಕೊಬೇಕಾಗತ್ತೆ. ಇದು ಟಕ್ ಮಾಡ್ಕೊಂಡಾಗ ಏನಾಗುತ್ತೆ, ತುಂಬಾ ನೀಟಾಗಿ ನಮ್ಗೆ ಸ್ಲೀವ್ಸ್ ಬರುತ್ತೆ. ನೋಡಿ ಎಷ್ಟು ನೀಟಾಗಿದೆ ಅಂತ. ಅದೇ ನಾವೇನ್ ಮಾಡ್ತೀವಿ, ಒಂದು ರೋಲ್ ಮಾಡ್ತೀವಿ, ಎರಡು ರೋಲ್ ಮಾಡ್ತೀವಿ, ಮೂರು ರೋಲ್ ಸಹ ನಾವು ಮಾಡ್ತೀವಿ. ಈ ತರ ಮಾಡಿದಾಗ ನಮ್ಗೆ ಏನಪ್ಪಾ ಆಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಹಿಂದೆಗಡೆ ಎಲ್ಲಾನು ತುಂಬಾ ಆಡ್ ಆಗಿ ಕಾಣಿಸುತ್ತೆ. ಇದು ಈವನ್ ಆಗೂ ಇರೋದಿಲ್ಲ. ಇದೇನಾಗತ್ತೆ, ನಮ್ಗೆ ಇದಕ್ಕೂ ಡಿಫ್ರೆನ್ಸ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅನ್ನೋದು. ನೆಕ್ಸ್ಟ್ ಏನಪ್ಪಾ ಇದ್ರಲ್ಲಿ ಅಂತ ಹೇಳಿದ್ರೆ, ಇದನ್ನ ನಾವು ತೆಗಿಬೇಕಂದ್ರೆ ಮತ್ತೆ ಒಂದು ಎರಡು ಮೂರು ನಾರ್ಮಲ್ ಆಗಿ ಹಿಂಗೆ ತೆಗಿಬೇಕಂತೆ. ಆದ್ರೆ ನಾವು ಇದನ್ನ ತೆಗಿಬೇಕಂದ್ರೆ ಸುಮ್ಮನೆ ಹಿಡ್ಕೊಂಡು ನೀಟಾಗಿ ಒಂದ್ಸಲಿ ಹಿಂಗೆ ಹೇಳಿದ್ರೆ ಬರುತ್ತೆ ಅಷ್ಟೇ. ತುಂಬಾ ಸಿಂಪಲ್. ಹಾಗಾಗಿ ನಾವು ಇದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ನಾವು ಏನಪ್ಪ ಗಮನಿಸಬೇಕು ಅಂತ ಅಂದ್ರೆ, ನಮ್ಮ ಬೆಲ್ಟ್. ಬೆಲ್ಟ್ ನಾವು ಹಾಕೋದು ಯಾವಾಗ್ಲೂ ಮ್ಯಾಚಿಂಗ್ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೆಲ್ಟ್ ಹಾಕೋದನ್ನ ನಾವು ಕಾಂಟ್ರಾಸ್ಟ್ ಹಾಕಬಾರ್ದಾ ಅಂತ ಕೇಳಿದ್ರೆ, ಕಾಂಟ್ರಾಸ್ಟ್ ಬೆಲ್ಟ್ ಸಹ ನಾವು ಹಾಕಬಹುದು. ಆದ್ರೆ ಒಂದೊಂದ್ಸಲಿ ಮ್ಯಾಚ್ ಆಗಿಲ್ಲ ಅಂದ್ರೆ ತುಂಬಾ ಆಡ ಕಾಣಿಸುತ್ತೆ. ಹಾಗಾಗಿ ನಾವೇನ್ ಮಾಪ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಒಂದು ಸಲ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ, ಅದನ್ನ ನಾವು ಹಾಕೊಂಡು ಹೋಗ್ಬೋದು. ಇವಾಗ ನಮ್ಮ ಹತ್ರ ಬ್ಲ್ಯಾಕ್ ಕಲರ್ ಬೆಲ್ಟ್ ಇರುತ್ತೆ, ಓಕೆ. ಎಷ್ಟು ಅಂತ ಬ್ರೌನ್ ಕಲರ್ ಬೆಲ್ಟ್ ಇರಲ್ಲ, ಅಥವಾ ಬ್ಲ್ಯಾಕ್ ಕಲರ್ ಬೆಲ್ಟ್ ಇರಲ್ಲ, ಬ್ರೌನ್ ಕಲರ್ ಬೆಲ್ಟ್ ಇರುತ್ತೆ. ಅವಾಗ ಏನಪ್ಪಾ ಮಾಡಬೇಕು ಅಂದ್ರೆ, ಶೂಸು ಮತ್ತೆ ಬೆಲ್ಟ್ ನಾವು ಮ್ಯಾಚಿಂಗ್ ಮಾಡ್ಕೊಂಡ್ರೆ ಅದನ್ನು ಸಹ ಒಳ್ಳೆ ಒಂದು ಫ್ಯಾಷನ್ ಆಗಿ ಒಂದು ಹೊಸ ಟ್ರೆಂಡ್ ಸಹ ಅದು ನಡೀತದೆ. ಹಂಗಾಗಿ ಶೂಸು ಮತ್ತೆ ಬೆಲ್ಟ್ ಸಹ ನಾವು ಮ್ಯಾಚಿಂಗ್
ಮಾಡ್ಕೊಂಡು ಹಾಕೊಬೋದು ಅಂತ ಹೇಳಕ್ ಇಷ್ಟಪಡ್ತಾ ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ, ಏನಪ್ಪಾ ಅಂತ ಹೇಳಿದ್ರೆ ಮುಂದಿನ ಕಂಟೆಂಟ್ ನಿಮ್ಗೆ ಏನಾರ ಸ್ಪೆಷಲ್ ಆಗಿ ಬೇಕು, ಟೈಲರ್ಡ್ ಮಾಡಕ್ ನಿಮ್ಗೆ ಏನಾರ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಿಮ್ಗೋಸ್ಕರ ಒಂದು ವಿಡಿಯೋ ಮಾಡಾಕ್ತೀವಿ. ಅದ್ರ ಜೊತೆಗೆ ದಯವಿಟ್ಟು ಈ ಕಂಟೆಂಟ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.